ಇವತ್ತು ಕೆಲಸ ಏನಪ್ಪಾ ಅಂದ್ರೆ ಬೆಳಗ್ಗೆ ಎದ್ದು ಈರುಳ್ಳಿ ಕೀಳ್ಬೇಕಾಯ್ತು. ಈರುಳ್ಳಿ ಕಿತ್ತಾಕಿರೋದೆಲ್ಲ ಬ್ಯಾಗ್ ಎಲ್ಲ ಜೋಡಿಸ್ಕೊಂಡು ನಾವ್ ಎತ್ಕೊಂಡೋಗಿದ್ದೆ ಮನೆ ಕಡೆ. ಮನೆ ಹತ್ರದಿಂದ ನಾನು ನಾವ್ ಅಪ್ಪನು ತೋಟ ಕಡೆ ಹೋದ್ವಿ. ಸೋರೆಕಾಯಿ ಕಿತ್ಕೊಂಡು ನಾವು ಬ್ಯಾಗ್ ಜೋಡಿಸ್ಕೊಂಡು ನಾವ್ ಅಪ್ಪನು ಈ ಕಡೆ ಬನಳ್ಳಿ ಕಡೆ ಹೋದ್ರು. ನನ್ಗೆ ಕಾಲೇಜ್ ಲೇಟ್ ಆಯ್ತು ಅಂದ್ಬಿಟ್ಟು ನಾನ್ ಸೀದಾ ನಡ್ಕೊಂಡೆ ಮನೆ ಹತ್ರಕ್ ಬಂದೆ. ಮನೆ ಹತ್ರಕ್ ಹೋಗಿ ನಾನ್ ರೆಡಿ ಆಗಿ ಬಸ್ ಸ್ಟಾಂಡ್ ಬಂದ್ರಿ. ಈ ಕಡೆಯಿಂದ ಹರಳ್ಳಿ ರೂಟು ಬಸ್ ಬಂತು. ಬಸ್ಸಾಗ ನಮ್ ಕಾಟಿಮ್ ಸಿಕ್ಕಿದ್ನು. ನೀನ್ ಎಷ್ಟನೇ ಕ್ಲಾಸ ಅಂತ ಕೇಳಿದ್ಕ ನಾನು ಇನ್ನ ಎಲ್ ಕೆ ಜಿ ಯಾರು ಹೊಸಕೋಟೆನಾಗ ನಾನ್ ಬರಕ್ ಮುಂಚೆನೆ ಮಂಜುನು ಮತ್ತೆ ಜೈನ್ ಬಂದು ಬಸ್ ಕುತ್ಕೊಂಡಿದ್ರು. ಹಂಗೆ ಈ ಕಡೆಯಿಂದ ಉದಯ್ ಕೂಡ ಬಂದು ನಾವು ಕಾಲೇಜ್ ಗೇಟ್ ಆಗಿ ಇಳ್ದ್ಬಿಟ್ಟು ನಾವು 4 ಜನ ಈ ಕಡೆ ನಡ್ಕೊಂಡು ಹೋದ್ವಿ. ಇವತ್ತು ಕ್ಲಾಸ್ ಬಂದು ಸೆಕೆಂಡ್ ಶಿಫ್ಟ್ ಇರೋದ್ರಕ ನಾವು ಲೇಟ್ ಆಗಿ ಬಂದ್ವಿ. ಕ್ಲಾಸ್ ಆಗಿ ಬರೋಷ್ಟೊತ್ಕ ಇವ್ನ್ ಕಾಣಿಸ್ಕೊಂಡ್ಬಿಟ್ಟು ನಿನ್ನೆ ಇವ್ನ್ ಏನ್ ಹೇಳಿದ್ನಂದ್ರೆ ನಿನ್ನೆ ಹಾಕಿರೋ ವಿಡಿಯೋನೇ ಓಡಲ್ಲ ಅಂದ್ಬಿಟ್ನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮ್ ಫಸ್ಟ್ ಫೀಲ್ಡ್ ಇದ್ ಬಂದ್ರೆ ಡೇಟಾ ಅನಾಲಿಟಿಕ್ಸ್. MC ಅವ್ರು ಓದೋ ಪೈಥಾನ್ ನಮಗ್ ಮಾಡಿಸ್ತವ್ರೆ. ಆಗ್ತಿರೋ ಕೋಡ್ಗಳೆಲ್ಲ ಎರರ್ ಬರ್ತಾಯಿತ್ತು. ಆಮೇಲೆ ಮಾಡಿರೋ 3 ಕ್ವಶನ್ಗೂ ಔಟ್ಪುಟ್ ಬಂತು. ಎರಡನೇ ಪೀಡ್ ಬಂದು ಡೇಟಾ ಅನಾಲಿಟಿಕ್ಸ್. ಸಾರ್ ಬಂದು ಸ್ಮಾರ್ಟ್ ಬೋರ್ಡ್ ಮೇಲೆ ಸ್ಲೈಡ್ಸ್ ಹಾಕ್ಬಿಟ್ಟು ಪಾಠ ಮಾಡ್ಕೊಂಡು ಹೋದ್ರು. ಈ ಕಡೆ ನಾನು ಜಯಂತ್ ಮಂಜುನು ಊಟ ತಿನ್ನೋಣಂತ ಊಟಕ್ಕೆ ಬಂದ್ವಿ. ರಾಬಿನ್ ಊಟ ತಿನ್ನ ಅಂದ್ರೆ ನನ್ ಟೀನೇ ಸಾಕಂದ್ಬಿಟ್ನು. ಮಧ್ಯಾಹ್ನ ಫಸ್ಟ್ ಪೀರಿಯಡ್ ಫಿನಾನ್ಸ್ ಕ್ಲಾಸ್ ಇತ್ತು. ನಾವು 10 ನಿಮಿಷ ಲೇಟ್ ಆಗಿ ಬಂದಿದ್ಕ ಇವರೆಲ್ಲ ಕೇಸ್ ಸ್ಟಡಿ ಸಾಲ್ವ್ ಮಾಡ್ತಾ ಇದ್ರು. ಈ ಕಡೆ ಸುಭಾಷ್ ಯಾವ ತರ ನಿದ್ದೋಗಿದ್ನಂದ್ರೆ ಕ್ಲಾಸ್ ಆಗಿ ಏನ್ ನಡೀತೈತಂತಾನೆ ಗೊತ್ತಿರಲ್ಲ ಅವನ್ಕ. ಅವತ್ತು ನನ್ನ ಮಲಗಕ್ ನೀವು ಬಿಟ್ಟೇ ಇಲ್ಲ, ಅಭಿಮಾನಿಗಳು ಬಿಟ್ಟಿಲ್ಲ, ನೀವು ಬಿಟ್ಟಿಲ್ಲ. ಒಡೆದೊಡೆ ಎಬ್ಬಿಸ್ತಾ ಇರ್ತಾರೆ. ಏನ್ ಸರ್ ಸುಮ್ಮನೆ ಕೂತಿದ್ರ ಮಾಡಿ ಅಂತ. ಎರಡನೇ ಪೀರಿಯಡ್ ಫಿನಾನ್ಸ್ ಕ್ಲಾಸ್ ಇತ್ತು. ಸಾರ್ ಒಳಗ್ ಬಂದು ಎಲ್ರಿಗೂ ಆಯ್ ಹೇಳಿದ್ರು. ಸ್ಮಾರ್ಟ್ ಬೋರ್ಡ್ ಸ್ಲೈಡ್ಸ್ ಹಾಕ್ಬಿಟ್ಟು ಅರ್ಧವ್ರ ಪಾಠ ನಿಮ್ಗೆ ಸಾಕ್ಬಿಟ್ರು. ಅಂದ್ರು ಅರ್ಧ ಗಂಟೆಯಲ್ಲಿ ಮಾಡಿದ್ರು, 1 ಗಂಟೆಯಲ್ಲಿ ಬಿಟ್ರು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಆಯಿ ಇಲ್ಲ, ಒಂದು ಬಾಯಿ. ನಾವ್ ಆಚೆಗೆ ಬರೋಷ್ಟೊತ್ಕ ಮಳೆ ಬೀಳ್ತಾ ಇತ್ತು. ನಾವ್ ಯಾವ ತರ ಕೇಟಕ್ ನಡ್ಕೊಂಡು ಹೋದ್ವಂದ್ರೆ ಆ ಕಡೆ ರೋಡಿಗೆ ಹೋಗಿಲ್ಲ, ಈ ಕಡೆ ರೋಡಿಗೆ ಹೋಗಿಲ್ಲ. ನಾವು ಸೆಂಟ್ರಾಗ್ ಮರಗಳ ಹತ್ರ ನಡ್ಕೊಂಡೆ ಬಸ್ ಸ್ಟ್ಯಾಂಡ್ ಕಡೆ ಹೋದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಒಂದು ಫಾಲೋ ಮಾಡ್ಕೊಳ್ಳಿ ಅಷ್ಟೇ.